ಕ್ವಶನ್ ಕೇಳಿ ಸುಮ್ಮನೆ ಮಾಡಿಲ್ಲ ರೀ ಕೋಲಾರ್ದು ಮಾಡಿಲ್ಲ ಮಾಡ್ತೀವಿ ನೆಕ್ಸ್ಟ್ ಸುಧಾಕರ್ ನಿನ್ನೆ ಮೊನ್ನೆ ಏನೋ ರಾಜಕೀಯ ಬಂದಲ್ಲ, ಅವ್ರ ತಾತು MLA, ಅವರು ತಾತು MLC, ಅವ್ರ ಅಪ್ಪನು MLA, ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಅರ್ಬನ್ ಡೆವಲಪ್ಮೆಂಟ್. ನಾನು ಹೀಗಾಗಿದ್ದೀನಿ ನೆನ್ನೆಗೆ ಮೊನ್ನೆ 30 ವರ್ಷಕ್ಕೆ ಮುಂಚೆ ಅವ್ರ ಬಗ್ಗೆ ಇತಿಹಾಸ ಯಾರು ಮಾತಾಡ್ಬೇಕಾಗಿಲ್ಲ. ಮೈಂಡ್ ಯುವರ್ ಟಂಗ್. ಸುಧಾಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಿಮ್ಮ ಆ ಸುಧಾಕರ್ ಅಲ್ಲ, ಈ ಸುಧಾಕರ್ ಬೇರೆ, ಆ ಸುಧಾಕರ್ ಬೇರೆ. ಇಲ್ಲ, ಈ ಸುಧಾಕರ್ ಸರ್ ಒಂದು ನಿಮಿಷ ನೀವು ಸುಧಾಕರ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಶಿಡ್ಲಘಟ್ಟಕ್ಕೆ ಲೋಕಲ್ಲು ನಿಮ್ಮ ರಾಜೀವ್ ಗೌಡ, ನಿಮ್ಮ ಜಿಲ್ಲೆಗೆ ಸುಧಾಕರ. ನಾನು ಸುಧಾಕರ್ ಲೀಡರ್ಶಿಪ್ ಬಗ್ಗೆ ಎಲೆಕ್ಷನ್ ಸೀನಿಯರ್ ಮಾತಾಡೋ ಬಿಟ್ರೆ ನಾವು ಮಾತಾಡ್ತೀವಿ. ಎಲ್ಲ ಮಾತಾಡ್ತಾ ಇದ್ದೀರ ಎಲ್ಲ ಮತ್ತೆ ನೋಡ್ರಿ, ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ನೀವೆಲ್ಲ ನನಗೆ ಅಡ್ಕಮ್ಮಂದ್ರು ಅಕ್ಕಂಗಿರಿದ್ದಂಗೆ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು. ನಾನು ನಿಮ್ಮವನು ಅಂತ ತಿಳ್ಕೊಳ್ಳಿ. ಸುಧಾಕರ್ ಇದ್ದವ್ರೆ, ನಜೀರಣ್ಣ ಅವರೇ, ನಮ್ಮ ಮಂಜು ಇದ್ದಾರೆ, ನಮ್ಮ ಗೌತಮ್ ಕುಮಾರ್ ಇದ್ದಾರೆ, ಅನಿಲ್ ಇದ್ದಾರೆ, ಎಲ್ಲರೂ ನಾವಿದ್ದೀವಿ. ರಾಜೀವ್ ಗೌಡನ್ಗೆ ಟಿಕೆಟ್ ಕೊಡಲಿಕ್ಕೆ ನಾನೇ ಕಾರಣ. ನೀವು ಸುಮ್ಮನೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ, ಅರ್ಥ ಆಯ್ತಲ್ಲ? ನಿಮ್ಗೆ ಎಷ್ಟು ಪ್ರೀತಿ ಅವ್ರ ಮೇಲೆ ಐತೆ, ನನಗೂ ಅಷ್ಟೇ ಪ್ರೀತಿ ಐತೆ. ರಾಜೀವ್ ಗೌಡ ಸುಮ್ಮನೆ ಇರಬೇಕು. ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಮಾತಾಡಿದ್ರೆ ಇದು ಕಾಂಗ್ರೆಸ್ ಪಾರ್ಟಿ. ಎಂತೆಂಥವ್ರೋ ಬಂದವರೋ ಹೋಗೋರೆ ನಾನು ಲೆಕ್ಕ ಅಲ್ಲ, ಸುಧಾಕರ್ ಲೆಕ್ಕ ಅಲ್ಲ, ನಜೀರಣ್ಣು ಲೆಕ್ಕ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ. 16 ಜನ ಬರ್ತಾರೆ, 16 ಜನ ಹೋಗ್ತಾರೆ. ಇಲ್ಲಿ ಯಾರು ಏನು ನಾವು ಹೋಗ್ಬಿಟ್ರೆ ಆಯ್ತು ಹೋಗು ಅಂತ ಹೇಳ್ತಾರೆ. ಎಂತೆಂಥವ್ರೋ ಹೋಗೋರೆ ಬಂದವ್ರೆ. ಈ ಕಥೆಗಳು ನಾವು ಈ ಸಮಯದಲ್ಲಿ ಹೇಳೋದು ಬೇಡ. ಶಿಡ್ಲಘಟ್ಟಕ್ಕೆ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ರಾಜೀವ್ ಗೌಡ್ರೆ. ಈಸ್ ಅವರ್ ಲೀಡರ್. ಯಾರು? ರಾಜೀವ್ ಗೌಡ ಇಸ್ ಅವರ್ ಲೀಡರ್. ರಾಜೀವ್ ಗೌಡರ ನೇತೃತ್ವದಲ್ಲೇನೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತೈತೆ. ನಿನ್ನೆ ನಮ್ಮ ಬಚ್ಚೇಗೌಡರು ಬಂದು ಸೇರಿದ್ರು. ದೇವೇಗೌಡರು ಅತ್ಯಾಪ್ತರು, ಅವ್ರ ಫ್ಯಾಮಿಲಿ ಮೆಂಬರ್ ಥರ ಬಚ್ಚೇಗೌಡರು. ಇದಂತ ಬೇಡ ಅನ್ನೋಕ್ಕಾಯ್ತದ ಅವ್ರನ್ನ?
ಕಾಂಗ್ರೆಸ್ ಪಕ್ಷಕ್ಕೆ 5 ಓಟ್ ತಗೊಂಬರೋನು ಬೇಕು. ಯಾರು ಬೇಕು ಬೇಡ ಅನ್ನೋದು ಪ್ರಶ್ನೆ ಅಲ್ಲ. ಅರ್ಥ ಆಯ್ತಲ್ಲ? ನನಗೆ ಹೆಬ್ಬಾಳದಲ್ಲಿ ಟಿಕೆಟ್ ಸಿಗ್ಬೇಕಾದ್ರೆ ಜಾಫರ್ ಶರೀಫ್ ಸಾಹೇಬರು ಮೊಮ್ಮಗನಿಗೆ ರೈಲ್ವೆ ಮಿನಿಸ್ಟ್ರು ಅವರು ಅಂಥವ್ರ ಮೊಮ್ಮಗನಿಗೆ ಬಿಟ್ಟು ಟಿಕೆಟ್ ಕೊಡಿಸ್ಬಿಟ್ಟು ನಜೀರಣ್ಣ ಜಾಫರ್ ಶರೀಫ್ ಸಾಹೇಬ್ರ ಹತ್ರ ಕರ್ಕೊಂಡೋಗ್ಬಿಟ್ಟು ಮಾರನೇ ದಿನ ಜಾಫರ್ ಶರೀಫ್ ಸಾಹೇಬ್ರನ್ನ ಕ್ಯಾನ್ವಾಸ್ ಕರ್ಕೊಂಬಂದ್ರು ನನ್ನ ಚುನಾವಣೆಯಲ್ಲಿ. ಅದು 2 ಸರಿ ಅಲ್ಲಿ ಸೋತಿದ್ದ ನಾನು ಬೈ ಎಲೆಕ್ಷನ್ನಲ್ಲಿ, ಅದು ಮುಂಚೆ ಎಲೆಕ್ಷನ್ನಲ್ಲಿ 2013ರಲ್ಲಿ 16ರಲ್ಲಿ ಸೋತಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀರಾ 2018ರಲ್ಲಿ ನನಗೆ ಟಿಕೆಟ್ ಕೊಡಿಸ್ಬಿಟ್ಟು ನಜೀರಣ್ಣ ಅವ್ರನ್ನ ನೆಕ್ಸ್ಟ್ ದಿನ ಕರ್ಕೊಂಬಂದ್ರು ಜಾಫರ್ ಶರೀಫ್ ಸಾಹೇಬ್ರು. ಅಷ್ಟು ದೊಡ್ಡ ಮನುಷ್ಯರು ನಾವು ಅವ್ರ ಮುಂದೆ ಎಲ್ಲ ನಾವು ಬಚಾವ್ಗಳು ನಾವೆಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಅಲ್ಲ. ನಾನು ಹಿಂದೆಯಿಂದ ಸಾರಿ ಹೇಳ್ತಾ ಇದ್ದೀನಿ, ನಮಗೆ ಇಲ್ಲಿ ಗೆಲುವು ಮುಖ್ಯ. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ್ನೆ ನಮ್ಮ ಲೀಡ್ರು. KPCCಯಿಂದ B ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದ್ದನು ರಾಜೀವ್ ಗೌಡ. ಸೋತ್ರನು ಗೆದ್ರನು ರಾಜೀವ್ ಗೌಡ್ನೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ MLA ಇದ್ದಂಗೆ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ.